ನನ್ನ ಹೆಸರು ರಾಜಪ್ಪ. ನನಗೆ 33 ವರ್ಷ ವಯಸ್ಸು. ನಾನು ಮದುವೆಯಾಗಿದ್ದೇನೆ. ನನ್ನ ಹೆಂಡತಿ ಸುಂದರವಾಗಿ ಕಾಣುತ್ತಾಳೆ ಮತ್ತು ಅವಳು ನನ್ನ ಅಪ್ಪ ಅಮ್ಮನ ಜೊತೆ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಾಳೆ. ಆದರೆ ನಾನು ಹೊಲದಲ್ಲಿ ಮಾಡಿದ ಒಂದು ಎಡವಟ್ಟಿನಿಂದ ನನ್ನ ಬದುಕು ಏನಾಯಿತು ಎಂಬುದನ್ನು ಇಂದು ನಾನು ಹೇಳುತ್ತೇನೆ. ನಾವು ಬಡವರಾದ್ದರಿಂದ ನಾನು ಮಂಗಳೂರಿನಲ್ಲಿ ಒಂದು ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೆ. ನಾನು ಕೆಲಸ ಮಾಡುವ ಮನೆಯಲ್ಲಿ ಯಜಮಾನ ವಿಶಾಲ್ ಮತ್ತು ಅವರ ಹೆಂಡತಿ ಶ್ರೀದೇವಿ ಇದ್ದರು. ಹೊಲದ ಕೆಲಸದ ಜೊತೆಗೆ ಮನೆಯ ಹಿಂದಿನ ಹಿತ್ತಲಿನ ಗಿಡಗಳಿಗೆ ನೀರು ಹಾಕುವುದು ಮತ್ತು ಮನೆಗೆ ಯಾರಾದರೂ ಬಂದರೆ ಅವರಿಗೆ ಅಡಿಕೆ ತೋಟ ತೋರಿಸುವುದು ನನ್ನ ಕೆಲಸವಾಗಿತ್ತು. ಇದೇ ಮನೆಯಲ್ಲಿ ಅಡುಗೆ ಮಾಡಲು ಕಲಾವತಿ ಎಂಬ ಇನ್ನೊಬ್ಬ ಮಹಿಳೆ ಕೆಲಸ ಮಾಡುತ್ತಿದ್ದಳು. ಅವಳು ಕೂಡ ಅದೇ ಮನೆಯಲ್ಲಿ ಉಳಿದುಕೊಂಡಿದ್ದಳು. ಅಡುಗೆ ಮನೆಯ ಪಕ್ಕದಲ್ಲಿರುವ ಒಂದು ಸಣ್ಣ ಕೋಣೆಯಲ್ಲಿ ಅವಳು ಇರುತ್ತಿದ್ದಳು. ಅವಳ ಗಂಡ ತೀರಿ ಹೋಗಿದ್ದನು ಮತ್ತು ಅವಳ ಮಗ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದನು. ನಾನು ಮನೆಯ ಪಕ್ಕದಲ್ಲಿರುವ ಒಂದು ಸಣ್ಣ ಕೋಣೆಯಲ್ಲಿ ಇರುತ್ತಿದ್ದೆ. ಪ್ರತಿದಿನ ಅಡಿಕೆ ತೋಟದ ಎಲ್ಲಾ ಕೆಲಸಗಳನ್ನು ಮುಗಿಸಿ ಮನೆಯಲ್ಲಿ ಊಟ ಮಾಡಿ ಆ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದೆ. ಕೆಲವೊಮ್ಮೆ ಯಜಮಾನರು ಮತ್ತು ಅವರ ಹೆಂಡತಿ ವ್ಯವಹಾರದ ಕೆಲಸಗಳಿಗಾಗಿ ಹೊರಗೆ ಹೋಗುತ್ತಿದ್ದರು. ನಾನು ಮತ್ತು ಕಲಾವತಿ ಕೆಲಸದವರಾಗಿದ್ದರಿಂದ ನಮ್ಮಿಬ್ಬರಿಗೂ ಪರಿಚಯವಾಯಿತು. ಮನೆಯಲ್ಲಿ ಯಾರೂ ಇಲ್ಲದಾಗ ನಾವು ಆರಾಮಾಗಿ ಮಾತನಾಡಿಕೊಂಡು ಕಾಲ ಕಳೆಯುತ್ತಿದ್ದೆವು. ಕೆಲವು ತಿಂಗಳುಗಳ ನಂತರ ನಾವು ಇನ್ನಷ್ಟು ಹತ್ತಿರವಾದೆವು. ನಮ್ಮ ನಡುವೆ ಅನ್ಯೋನ್ಯತೆ ಬೆಳೆಯಿತು ಮತ್ತು ನಾನು ಅವಳೊಂದಿಗೆ ಸುಖವನ್ನು ಅನುಭವಿಸುತ್ತಿದ್ದೆ. ಒಂದು ದಿನ ಯಜಮಾನರು ಊರಿಗೆ ಹೋದಾಗ ನಾನು ಮತ್ತು ಕಲಾವತಿ ಆ ಅವಕಾಶವನ್ನು ಬಳಸಿಕೊಂಡು ಯಜಮಾನರ ಕೋಣೆಯಲ್ಲಿ ಸಂತೋಷಪಟ್ಟೆವು. ಆನಂತರ ಅದನ್ನು ಮೊದಲಿನಂತೆಯೇ ಅಂದವಾಗಿ ಇರಿಸಿ ಏನೂ ಆಗಿಲ್ಲ ಎಂಬಂತೆ ಇರುತ್ತಿದ್ದೆವು. ಇದು ನಮಗೆ ಇನ್ನಷ್ಟು ಖುಷಿ ನೀಡಿತು. ಹಾಗಾಗಿ ಆ ದಿನದಿಂದ ಯಜಮಾನರು ಮತ್ತು ಅವರ ಹೆಂಡತಿ ಹೊರಗೆ ಹೋಗುವುದನ್ನು ನಾವು ಕಾಯುತ್ತಾ ಇದ್ದೆವು ಮತ್ತು ಅದನ್ನು ನಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುತ್ತಿದ್ದೆವು. ಒಂದು ಬಾರಿ ಯಜಮಾನರು ಮತ್ತು ಅವರ ಹೆಂಡತಿ ಮದುವೆ ಸಮಾರಂಭಕ್ಕಾಗಿ ಹುಬ್ಬಳ್ಳಿಗೆ 4 ದಿನ ಹೋದರು. ಆ 4 ದಿನಗಳಲ್ಲಿ 3 ದಿನಗಳನ್ನು ನಾವು ಬಳಸಿಕೊಂಡು ಕೊನೆಯ ದಿನ ಒಂದು ಹೊಸ ಯೋಜನೆ ಮಾಡಿದೆವು. ಆದರೆ ನಮ್ಮ ದುರದೃಷ್ಟಕ್ಕೆ ಆ ದಿನವೇ ಯಜಮಾನರು ಅನಿರೀಕ್ಷಿತವಾಗಿ ಬೇಗ ವಾಪಸ್ ಬಂದರು. ಆದರೆ ನಮ್ಮ ಮನಸ್ಸು ಕೇಳಲಿಲ್ಲ. ಮನೆಯಲ್ಲಿ ಯಜಮಾನರು ಇರುವುದರಿಂದ ನಾನು ನನ್ನ ಕೋಣೆಯಲ್ಲಿ ಮಲಗಬೇಕು ಎಂದುಕೊಂಡಿದ್ದೆ. ಆದರೆ ಅಡಿಕೆ ತೋಟದ ಗುಡಿಸಲಿನ ಕಡೆಗೆ ಹೋದೆ. ನನಗಿಂತ ಮೊದಲೇ ಕಲಾವತಿ ಅಲ್ಲಿಗೆ ಬಂದಿದ್ದಳು. 3 ದಿನ ವಿವಿಧ ರೀತಿಯಲ್ಲಿ ಸುಖವನ್ನು ಅನುಭವಿಸಿದ ಅವಳಿಗೆ ಇನ್ನಷ್ಟು ಬೇಕಾಗಿತ್ತು. ಆ ದಿನ ಕೂಡ ನಾವಿಬ್ಬರೂ ಸುಖವಾಗಿ ಇದ್ದೆವು. ಅವಳು ಬೆಳಗ್ಗೆ ಬೇಗ ಎದ್ದು ಮನೆಗೆ ಬಂದಿದ್ದಳು. ಮರುದಿನ ಬೆಳಗ್ಗೆ 11 ಗಂಟೆಯ ಸುಮಾರಿಗೆ ನಾನು ಗಿಡಗಳಿಗೆ ನೀರು ಹಾಕುತ್ತಿದ್ದಾಗ ಯಜಮಾನಿ ಶ್ರೀದೇವಿ ಹೊರಗೆ ಬಂದು ನೋಡುತ್ತಿದ್ದಳು. ಕಲಾವತಿ ಅವರಿಗೆ ಚಹಾ ತಂದುಕೊಟ್ಟಳು. ಆಗ ಶ್ರೀದೇವಿ ಆಕೆಗೆ, ನೀನು ತುಂಬಾ ದಿನಗಳಿಂದ ರಜೆ ತೆಗೆದುಕೊಂಡಿಲ್ಲ, ನಿನ್ನ ಮಗನ ಬಳಿ ಹೋಗಿ ಬಾ, 10 ದಿನ ನಿನಗೆ ರಜೆ ಕೊಡುತ್ತೇನೆ ಎಂದು ಹೇಳಿದರು. ಆಗ ನನಗೆ ಬೇಜಾರಾಯಿತು, ಏಕೆಂದರೆ ಈ 10 ದಿನ ಒಬ್ಬನೇ ಇರುವುದು ಹೇಗೆ ಎಂದು ನಾನು ಯೋಚಿಸಿದೆ. ಆದರೆ ಕಲಾವತಿ ರಜೆ ಸಿಕ್ಕ ಖುಷಿಯಲ್ಲಿ ನನ್ನ ಬಗ್ಗೆ ಯೋಚಿಸದೆ ಸಂತೋಷದಿಂದ ಊರಿಗೆ ಹೋದಳು. ನಾನು ಅಡಿಕೆ ತೋಟಕ್ಕೆ ಹೋಗಿ ಕೆಲಸ ಮುಗಿಸಿ ಸಾಯಂಕಾಲ ಮತ್ತೆ ಗಿಡಗಳಿಗೆ ನೀರು ಹಾಕಲು ಬಂದಾಗ ಯಜಮಾನಿ ನನ್ನನ್ನು ಕರೆದು, ಏನು ರಾಜಪ್ಪ, ನೀನು ಹೀಗೆ ಕೆಲಸ ಮಾಡಬಹುದೇ ಎಂದು ಕೇಳಿದಳು. ನಾನು, ಏನಾಯಿತು ಮೇಡಂ, ನಾನು ಏನು ಮಾಡಿದೆ ಎಂದು ಕೇಳಿದೆ. ಆಗ ಆಕೆ, ನೀನು ಏನು ಮಾಡಿದ್ದೀಯಾ ಎಂದು ನಿನಗೆ ಗೊತ್ತಿಲ್ಲವೇ ಎಂದಳು. ನನಗೆ ಅವರು ಯಾವುದರ ಬಗ್ಗೆ ಹೇಳುತ್ತಿದ್ದಾರೆ ಎಂದು ಅರ್ಥವಾಗಲಿಲ್ಲ. ಆದರೆ ಒಳಗೆ ಭಯವಾಗುತ್ತಿತ್ತು. ನಾನು ಏನೂ ಗೊತ್ತಿಲ್ಲದವನಂತೆ ಸುಮ್ಮನೆ ಅವರನ್ನು ನೋಡುತ್ತಾ ನಿಂತಿದ್ದೆ. ಆಗ ಆಕೆ, ನಿನಗೆ ಈ ಕಲಾವತಿ ಅಂದರೆ ಅಷ್ಟೊಂದು ಇಷ್ಟನಾ ಎಂದು ಕೇಳಿದರು. ನನಗೆ ಇದ್ದಕ್ಕಿದ್ದಂತೆ ಶಾಕ್ ಆಯಿತು. ನಾನು ಭಯದಲ್ಲಿ ಏನು ಎಂದು ಮಾತನಾಡಲು ಪ್ರಾರಂಭಿಸಿದೆ. ಆಗ ಅವರು, ಎಷ್ಟು ದಿನಗಳಿಂದ ನಡೆಯುತ್ತಿದೆ ನಿಮ್ಮ ಆಟ ಎಂದು ಕೇಳಿದರು. ನಾನು, ಯಾವ ಆಟ, ನೀವು ಯಾವುದರ ಬಗ್ಗೆ ಮಾತನಾಡುತ್ತಿದ್ದೀರಿ, ಆ ಥರ ಏನೂ ಇಲ್ಲ ಮೇಡಂ ಎಂದು ಹೇಳಿದೆ. ಆಗ ಅವರು, ಸುಳ್ಳು ಹೇಳಬೇಡ, ಸತ್ಯ ಹೇಳು, ನಾನು ನಿನ್ನನ್ನು ಬೈಯುವುದಿಲ್ಲ ಎಂದರು. ನಾನು ಮತ್ತೆ ಇಲ್ಲ ಎಂದು ವಾದ ಮಾಡುತ್ತಲೇ ಇದ್ದೆ. ಆಗ ಅವರು, ನಿನ್ನೆ ಕಲಾವತಿ ನಿನ್ನ ಕೋಣೆಯ ಕಡೆಗೆ ಯಾಕೆ ಬಂದಿದ್ದಳು, ಆಮೇಲೆ ನಿಮ್ಮಿಬ್ಬರ ನಡುವೆ ಏನಾಯಿತು ಎಂದು ನನಗೆಲ್ಲ ಗೊತ್ತು. ನಾನು ಸಿಸಿಟಿವಿ ಕ್ಯಾಮರಾದಲ್ಲಿ ಎಲ್ಲವನ್ನೂ ನೋಡಿದ್ದೇನೆ ಎಂದು ಹೇಳಿದರು. ನಾನು ಅದು ಎಂದು ಸ್ಟಟರ್ ಮಾಡುತ್ತಿದ್ದಾಗ, ಹೆದರಬೇಡ, ಅದನ್ನೆಲ್ಲ ಡಿಲೀಟ್ ಮಾಡುತ್ತೇನೆ. ಚೆನ್ನಾಗಿ ಸುಖ ಅನುಭವಿಸುತ್ತಿದ್ದೀಯಾ ಅಲ್ವಾ, ನಿನಗೆ ಒಳ್ಳೆಯ ಶಕ್ತಿಯಿದೆ ಎಂದು ಅವರು ನನ್ನ ಹಿಂದಿನ ಎಲ್ಲಾ ಕಥೆಯನ್ನು ಬಿಚ್ಚಿಟ್ಟರು. ನನಗೆ ಸ್ವಲ್ಪ ಭಯವಾಯಿತು, ಅವರು ನನ್ನನ್ನು ಕೆಲಸದಿಂದ ತೆಗೆದುಹಾಕುತ್ತಾರೋ ಎಂದು. ಇದೊಂದು ಸಲ ಕ್ಷಮಿಸಿಬಿಡಿ ಮೇಡಂ, ತಪ್ಪಾಯಿತು, ಇನ್ಮೇಲೆ ಹಾಗೆ ನಡೆಯುವುದಿಲ್ಲ ಎಂದು ಹೇಳಿದೆ. ಆಗ ಅವರು, ಸರಿ, ನಾನು ಒಂದು ಪ್ರಶ್ನೆ ಕೇಳುತ್ತೇನೆ, ಹೇಳು ಎಂದರು. ನಾನು ಸರಿ ಎಂದಾಗ, ಇದು ಇತ್ತೀಚೆಗೆ ನನಗೆ ಗೊತ್ತಾಗಿದೆ, ಆದರೆ ಎಷ್ಟು ದಿನಗಳಿಂದ ನಡೆಯುತ್ತಿದೆ ಎಂದು ಕೇಳಿದರು.
ನಾನು 3 ತಿಂಗಳಿಂದ ನಡೆಯುತ್ತಿದೆ ಎಂದು ಹೇಳಿದೆ. ಆಗ ಅವರು, ಸರಿ, ನಿನಗೆ ಈ ಮನೆಯಲ್ಲಿ ಕಲಾವತಿ ಅಲ್ಲದೆ ಇನ್ನಾರು ಇಷ್ಟ ಎಂದು ಕೇಳಿದರು. ನಾನು, ಮೇಡಮ್, ಬೇರೆ ಕೆಲಸಕ್ಕೆ ಯಾರೂ ಇಲ್ಲ, ಇರುವುದು ಅವಳೊಬ್ಬಳೇ ಮಾತ್ರ ಎಂದು ಕೇಳಿದೆ. ಆಗ ಅವರು, ನಿನ್ನ ಕೆಲಸದವರು ಮಾತ್ರನೇ ಬೇಕು, ಬೇರೆ ಯಾರೂ ಇಷ್ಟ ಇಲ್ಲ ಅಲ್ವಾ ಎಂದು ಕೇಳಿದರು. ಈ ಮಾತು ನನಗೆ ಒಂದು ರೀತಿ ಬೇರೆಯದೇ ಆಗಿ ಅನಿಸತೊಡಗಿತು. ನಾನು ಏನೂ ಹೇಳದೆ ಸುಮ್ಮನಿದ್ದೆ. ಆಗ ಆಕೆ, ಯಾಕೆ, ಈ ಮನೆಯಲ್ಲಿ ಊಟ ಮಾಡುತ್ತೀಯಾ, ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತೀಯಾ, ಈ ಮನೆಯ ಯಜಮಾನಿ ನಿನಗೆ ಇಷ್ಟ ಇಲ್ವಾ ಎಂದು ಕೇಳಿದಾಗ ನನಗೆ ಸಿಡಿಲು ಬಡಿದಂತಾಯಿತು. ನಾನು ಒಳಗೆ ನಡುಗುತ್ತಿರುವಾಗ ಆಕೆ, ನೋಡು, ಆದರೆ ಗೀದರೆ ಏನೂ ಇಲ್ಲ, ನಾಳೆಯಿಂದ ಕಲಾವತಿ ಕೆಲಸಕ್ಕೆ ಬರುವುದು ಬೇಡ ಎಂದು ಆಕೆಗೆ ಹೇಳುತ್ತೇನೆ. ನೀನು ಅವಳ ಜೊತೆ ಏನು ಮಾಡುತ್ತಿದ್ದೀಯೋ ಅದನ್ನು ನನ್ನ ಜೊತೆನೂ ಮಾಡಬೇಕು. ಇಲ್ಲ ಅಂದರೆ ಎಲ್ಲವನ್ನೂ ಯಜಮಾನರಿಗೆ ಹೇಳಿ ನಿನ್ನನ್ನು ಇಲ್ಲಿಂದ ಹೊರಗೆ ಹಾಕಿಸುತ್ತೇನೆ ಎಂದು ಹೇಳಿದರು. ನನಗೆ ಹಳ್ಳಿಯಲ್ಲಿರುವ ನನ್ನ ಹೆಂಡತಿ, ಅಪ್ಪ ಮತ್ತು ಅಮ್ಮ ನೆನಪಿಗೆ ಬಂದರು. ಕೊನೆಗೆ ಆದದ್ದಾಗಲಿ ಎಂದುಕೊಂಡು ಸರಿ ಎಂದು ಒಪ್ಪಿಕೊಂಡೆ. ಈ ಹಿಂದೆ ಕದ್ದುಮುಚ್ಚಿ ನಡೆದಿದ್ದ ಕೆಲಸ ಕೊನೆಗೆ ಯಜಮಾನರು ಇಲ್ಲದ ಹೊತ್ತಿನಲ್ಲಿ ಧೈರ್ಯವಾಗಿ ನಡೆಯತೊಡಗಿತು. ಶ್ರೀದೇವಿಗೆ ವಿಶಾಲ್ನಿಂದ ಯಾವುದೇ ಸುಖ ಸಿಕ್ಕಿರಲಿಲ್ಲ ಎಂದು ಅನಿಸಿತು. ಅವಳಿಗೆ ಇದರ ಬಗ್ಗೆ ತುಂಬಾ ಆಸಕ್ತಿ ಇತ್ತು. ಹಗಲು ರಾತ್ರಿ ಎನ್ನದೆ ನನ್ನನ್ನು ಕರೆದುಕೊಂಡು ಅದನ್ನು ಮಾಡಿಸಿಕೊಳ್ಳುತ್ತಿದ್ದಳು. ಹೀಗೆ ಒಂದಷ್ಟು ದಿನ ಆದ ಮೇಲೆ ಕಲಾವತಿ ಮತ್ತೆ ವಾಪಸ್ ಬಂದಳು. 1-2 ದಿನ ಅವಳ ಜೊತೆಗೂ ಆಟ ಆಡಿದ ಮೇಲೆ ನನಗೆ ಸ್ವಲ್ಪ ಆರೋಗ್ಯ ಹದಗೆಟ್ಟಂತೆ ಆಯಿತು. ನಾನು 1 ವಾರ ರಜೆ ಕೇಳಿದಾಗ, ಯಜಮಾನಿ, ನೀನು 1 ವಾರ ಹೋದರೆ ಇಲ್ಲಿ ಕೆಲಸ ಮಾಡುವವರು ಯಾರು ಎಂದು ಕೇಳಿದರು. ನಾನು ಅವರ ಜೊತೆ ಆಟ ಆಡಿ ಕೊನೆಗೆ 1 ವಾರ ರಜೆ ತೆಗೆದುಕೊಂಡು ಮನೆಗೆ ಹೊರಟೆ. ಊರಿನಲ್ಲಿ 3 ದಿನಗಳು ಕಳೆದಿದ್ದವು. ಆಗ ಯಜಮಾನಿ ಫೋನ್ ಮಾಡಿ, ನೀನು ಬೇಗ ಕೆಲಸಕ್ಕೆ ಬರಬೇಕು ಎಂದು ಬಯತೊಡಗಿದರು. ನಾನು, ಇನ್ನೂ ಪೂರ್ತಿ ಹುಷಾರಾಗಿಲ್ಲ, 2 ದಿನ ಕೊಡಿ ಮೇಡಮ್, ತುರ್ತು ಕೆಲಸವಿದೆ ಎಂದು ಹೇಳಿದೆ. ಆಗ ಅವರು, ಆದಷ್ಟು ಬೇಗ ಬಾ ಎಂದು ಒಪ್ಪಿಕೊಂಡರು. ನಾನು 2 ದಿನಗಳ ನಂತರ ನೇರವಾಗಿ ಮಂಗಳೂರಿಗೆ ಹೋದೆ. ಕಲಾವತಿಗೆ ಫೋನ್ ಮಾಡಿದಾಗ, ಆಕೆ ಊರಿನಲ್ಲಿ ಸಂಬಂಧಿಕರ ಮನೆಯಲ್ಲಿ ಶಾಸ್ತ್ರವಿದೆ, ಅದಕ್ಕಾಗಿ ಬಂದಿದ್ದೀನಿ, ಮನೆಯಲ್ಲಿ ಅಮ್ಮನವರು ಇದ್ದಾರೆ ನೋಡು ಎಂದು ಹೇಳಿದಳು. ಆದರೆ ನಾನು ಮನೆಗೆ ಹೋದಾಗ ಅಲ್ಲಿ ಯಜಮಾನರು ಇರಲಿಲ್ಲ. ನಾನು ನನ್ನ ಕೆಲಸವನ್ನು ಆರಂಭಿಸಿ ಗಿಡಗಳಿಗೆ ನೀರು ಹಾಕುತ್ತಿದ್ದೆ. ಆಗ ನನಗೆ ನನ್ನ ಕೋಣೆಯಿಂದ ಏನೋ ಶಬ್ದ ಕೇಳಿದಂತೆ ಅನಿಸಿತು. ನನ್ನ ಬಳಿ ಮಾತ್ರ ಕೀ ಇದೆ, ಇದು ಹೇಗೆ ತೆರೆಯಿತು ಎಂದು ಕಿಟಕಿಯ ಬಳಿ ಹೋಗಿ ನೋಡಿದಾಗ ನನಗೆ ಆಶ್ಚರ್ಯವಾಯಿತು. ಮೇಡಮ್ ಯಾವುದೋ ಒಂದು ಹುಡುಗನ ಜೊತೆ ಏಕಾಂತದಲ್ಲಿದ್ದರು. ಆ ಹುಡುಗನ ಮುಖ ನೋಡಿದಾಗ ಈ ಹಿಂದೆ ಯಾವಾಗಲೂ ನೋಡಿದ ನೆನಪಾಯಿತು. ಅವನು ನಮ್ಮ ಮನೆಗೆ ಕೇಬಲ್ ಕನೆಕ್ಷನ್ ಹಾಕಲು ಬಂದ ಹುಡುಗ ಎಂದು ನೆನಪಿಗೆ ಬಂತು. ನಾನು ಧೈರ್ಯವಾಗಿ ಅಲ್ಲೇ ನಿಂತು ನೋಡಿದೆ. ಮೇಡಮ್ ತಮ್ಮ ಕೆಲಸ ಮುಗಿಸಿದ ಮೇಲೆ ಆ ಹುಡುಗನೊಂದಿಗೆ ಮಾತನಾಡಿ ಕಳುಹಿಸಿಕೊಟ್ಟರು. ನಾನು ಏನೂ ನೋಡಿಲ್ಲ ಎಂಬಂತೆ ಗಿಡಗಳಿಗೆ ನೀರು ಹಾಕುತ್ತಿದ್ದೆ. ಆಗ ಮೇಡಮ್ ಬಂದು, ಯಾವಾಗ ಬಂದಿದ್ದೀಯಾ ಎಂದು ಕೇಳಿದರು. ಈಗಷ್ಟೇ ಬಂದೆ ಮೇಡಮ್ ಎಂದು ಹೇಳಿದೆ. ಒಳ್ಳೆಯದಾಯಿತು ಎಂದು ಹೇಳಿ ಒಳಗೆ ಹೋದರು. ಅಂದು ರಾತ್ರಿ ನಾನು ನನ್ನ ಪಾಡಿಗೆ ನನ್ನ ಕೋಣೆಗೆ ಹೋಗಿ ಮಲಗಲು ಹೊರಟಾಗ ಯಜಮಾನಿ, ಎಲ್ಲಿಗೆ ಹೋಗುತ್ತಿದ್ದೀಯಾ, ಯಾಕೆ ನಿನ್ನ ಕೆಲಸ ಮರೆತು ಹೋಯಿತೆ, ಇವತ್ತು ಯಜಮಾನರು ಮನೆಯಲ್ಲಿ ಇಲ್ಲ, ಇನ್ನು 3 ದಿನ ಬರುವುದಿಲ್ಲ, ಕಲಾವತಿ ಕೂಡ 2 ದಿನ ಬರುವುದಿಲ್ಲ ಎಂದು ಹೇಳಿದರು. ಆಗ ನಾನು, ನಾಳೆ ನೋಡೋಣ ಮೇಡಮ್, ಊರಿನಿಂದ ಪ್ರಯಾಣ ಮಾಡಿ ಸುಸ್ತಾಗಿದೆ ಎಂದು ಹೇಳಿದೆ. ಅಂದು ಊರಿನಿಂದ ಬಂದಿದ್ದರಿಂದ ಹಳ್ಳಿಯ ಮನೆಯ ಕೆಲವು ಸಮಸ್ಯೆಗಳಿಂದ ನನ್ನ ಮನಸ್ಸು ಅದೇ ಯೋಚನೆಯಲ್ಲಿತ್ತು. ನನಗೆ ಮನಸ್ಸಿಲ್ಲದಿದ್ದರೂ ನಾನು ಮಾಡಲೇಬೇಕಿತ್ತು. ಆ ದಿನ ಅದನ್ನು ಮಾಡಿ ನಾನು ಮತ್ತೆ ಹೋಗಿ ನನ್ನ ಕೋಣೆಯಲ್ಲಿ ಮಲಗಿಕೊಂಡೆ. ರಾತ್ರಿ ಮಲಗಿರುವಾಗ ನಾನು ಮಾಡುತ್ತಿರುವುದು ಸರಿಯಲ್ಲ ಎಂದು ಅನಿಸಿತು. ನಾನು ಇಷ್ಟು ದೂರ ಇದ್ದರೂ ನನ್ನ ಹೆಂಡತಿ ಮನೆಯ ಜವಾಬ್ದಾರಿಯನ್ನು ಒಬ್ಬಳೇ ನಿರ್ವಹಿಸುತ್ತಿದ್ದಾಳೆ. ನಾನು ಊರಿಗೆ ಹೋದಾಗ ಆಕೆ ಒಮ್ಮೆಯೂ ಅಸಹನೆ ತೋರಿಸಲೇ ಇಲ್ಲ. ನಾನು ಮಾಡುತ್ತಿರುವ ಕೂಲಿ ಕೆಲಸಕ್ಕೆ ಗೌರವ ಕೊಟ್ಟು ನನ್ನನ್ನು ಸಂತೋಷವಾಗಿ ಕಳುಹಿಸಿಕೊಟ್ಟಿದ್ದು ನೆನಪಿಗೆ ಬಂತು. ಅದೆಲ್ಲವನ್ನು ಯೋಚಿಸುತ್ತಾ ಹಾಗೆಯೇ ನಿದ್ದೆ ಹೋದೆ. ಬೆಳಿಗ್ಗೆ ಎದ್ದು ಮೇಡಮ್ ಮನೆಗೆ ಹೋದಾಗ ಅವರು ಸರಿಯಾಗಿ ನನ್ನ ಜೊತೆ ಮಾತನಾಡಲಿಲ್ಲ. ಅದು ನೆನ್ನೆ ನಾನು ಬೇಗ ಹೋಗಿದ್ದೆ ಅಲ್ವಾ, ಅದಕ್ಕೆ ಹೀಗಾಗಿರಬೇಕು ಎಂದುಕೊಂಡು ಸುಮ್ಮನಾದೆ. ಕೊನೆಗೆ ಇದ್ಯಾಕೋ ಸರಿ ಬರಲ್ಲ ಎಂದು ಅನಿಸಿತು. ಇದುವರೆಗೂ ನಡೆದದ್ದು ನಡೆದು ಹೋಯಿತು. ಇದು ಹೀಗೆ ಮುಂದುವರೆದರೆ ಅವರ ಸಂಸಾರಕ್ಕೂ ತೊಂದರೆ, ನನಗೂ ತೊಂದರೆ ಆಗಬಹುದು ಎಂದು ಯೋಚಿಸಿದೆ. ಆ ರಾತ್ರಿ ಯಾರಿಗೂ ಹೇಳದೆ ಕೇಳದೆ ಊರಿಗೆ ಬಂದೆ. ಮರುದಿನ ಊರಿನಿಂದ ಫೋನ್ ಮಾಡಿ ಕೆಲಸಕ್ಕೆ ಬರುವುದಿಲ್ಲ, ಹುಷಾರಿಲ್ಲ ಎಂದು ಹೇಳಿದೆ. ಈಗ ನಾನು ಹಳ್ಳಿಯಲ್ಲಿ ಸಂತೋಷವಾಗಿ ಇದ್ದೀನಿ. ಈಗ ಮೇಡಮ್ ಕೆಲಸಕ್ಕೆ ಇನ್ನೊಬ್ಬರನ್ನು ಇಟ್ಟುಕೊಂಡಿದ್ದಾರೆ ಎಂದು ಕಲಾವತಿ ಹೇಳಿದಳು. ಆದರೆ ಅವನು ಮತ್ತು ಶ್ರೀದೇವಿ ನಡುವೆ ಸಂಬಂಧ ಇದೆಯೋ ಅಥವಾ ಅವಳು ಗಂಡನ ಜೊತೆ ಸಂಸಾರ ನಡೆಸುತ್ತಿದ್ದಾಳೋ ಗೊತ್ತಿಲ್ಲ. ಕಥೆ ಇಲ್ಲಿಗೆ ಮುಗಿಯುತ್ತದೆ.
ಕಥೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಲು ಮರೆಯಬೇಡಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕಥೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.